40 ಲಕ್ಷ ರೂಪಾಯಿ ದಾಟಿದ್ದಕ್ಕ ತಮಿಳ್ನಾಡುನಾಗಿರೋ ಒಬ್ಬ ಪಾನಿಪುರಿ ಸೆಲ್ಲರ್ಗ ಒಂದ್ GST ನೋಟಿಸ್ ಬಂತ. GST ಯಾವಾಗ ಬಂತ, ನೀವ್ ಇದನ್ನ ಯಾವಾಗ ತಗೋಬೇಕ, ನೀವ್ ಇದನ್ನ ಯಾವಾಗ ತಗೋಬಾರ್ದ, ಸಿಂಪಲ್ ಟರ್ಮ್ಸ್ ನಾಗ ಹೇಳ್ತೇನೆ, ವಿಡಿಯೋನ್ ಸೇವ್ ಮಾಡ್ಕೋರಿ. ಇದು ಡೇ 6 ಆಫ್ 30 ಡೇಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮನಿ ಇನ್ ಕನ್ನಡ 2017 ನಾಗ GST ಬಂದೈತೆ. ಇದನ್ 3 ಪಾರ್ಟ್ಸ್ ನಾಗ ಎಕ್ಸ್ಪ್ಲೇನ್ ಮಾಡ್ತೇನೆ ಬರ್ರಿ. ನೀವು 40 ಲಕ್ಷಕ್ಕಿಂತ ಹೆಚ್ಚ ಗೂಡ್ಸ್ ಸೆಲ್ ಮಾಡಿ ಟರ್ನ್ ಓವರ್ ಮಾಡ್ತಿದ್ರಿ ಅಂದ್ರ, ಎರಡನೇದ ನೀವು 20 lakhs ಕಿಂತ ಹೆಚ್ಚ ಸರ್ವಿಸಸ್ ಕೊಟ್ಟ ಗಳಿಸ್ತಿದ್ರಿ ಅಂದ್ರ, ಇದಕ್ಕೆ ಕೆಳಗ್ ನಿಮ್ ಟರ್ನ್ ಓವರ್ ಇದ್ರ ನೀವು ತಗೋಬೇಕಂತಿಲ್ಲ. ಎರಡನೇದ GST ಯಾವಾಗ ಕಂಪಲ್ಸರಿ. ಒಂದೇದ ನೀವು ಇಂಟರ್ಸ್ಟೇಟ್ ಸಪ್ಲೈ ಮಾಡ್ತಿದ್ರಿ ಅಂದ್ರ, ಫಾರ್ ಎಕ್ಸಾಂಪಲ್ ನೀವು ಕರ್ನಾಟಕ ಟು ಮಹಾರಾಷ್ಟ್ರ ಏನೋ ಗೂಡ್ಸ್ ಸಪ್ಲೈ ಮಾಡ್ತಿದ್ರಿ ಅಂದ್ರೆ ನಿಮ್ ಕಡೆ GST ಇರ್ಬೇಕು. ಎರಡನೇದ ನೀವು ಕಾಮರ್ಸ್ ನಾಗ ಅಮೆಝಾನ್ ಇಲ್ಲ ಫ್ಲಿಪ್ಕಾರ್ಟ್ ನಾಗ ಏನೋ ಸೆಲ್ ಮಾಡತ್ತಿದ್ರಿ ಅಂದ್ರ. ಮೂರನೇದ ನೀವು ಯಾವ್ದೋ ಫಾರಿನ್ ಕ್ಲೈಂಟ್ಸ್ ಗೆ ಆನ್ಲೈನ್ ಸರ್ವಿಸಸ್ ಕೊಡತ್ತಿದ್ರಿ ಅಂದ್ರ ಮತ್ GST ಯಾವಾಗ ಬೇಕಾಗಿಲ್ಲ. ನೀವು ಫ್ರೆಶ್ ಆಗಿರೋ ಅಗ್ರಿ ಪ್ರಾಡಕ್ಟ್ಸ್, ಬೇಸಿಕ್ ಎಜುಕೇಶನ್ ಅದು ಕೊಡತ್ತಿದ್ರಿ, ಇದರಲ್ಲಿ ಅರ್ನ್ ಮಾಡತ್ತಿದ್ರಿ ಅಂದ್ರೆ GST ಬೇಕಾಗಿಲ್ಲ. ನೀವು 40 lakhs ಕಿಂತ ಕೆಳಗಿದ್ದಾಗನು GST ತಗೋಬಹುದ. ಇದ್ರ ಯೂಸಸ್ ಏನದಾವು ನೆಕ್ಸ್ಟ್ ವಿಡಿಯೋನಾಗ ಹೇಳ್ತೇನೆ. ಪಾರ್ಟ್ 2 ಸಲುವಾಗಿ ಪೇಜ್ ಫಾಲೋ ಮಾಡ್ಕೋರಿ.